ಬಿಡದಿ ರೈತರಿಗಾಗಿ ಸರ್ಕಾರದ ವಿರುದ್ಧ ದಳಪತಿ ಸಮರಕ್ಕೆ ನಿಂತಿದ್ದಾರೆ. ಭೈರಮಂಗಲದಿಂದ ನಿಖಿಲ್ ಪಾದಯಾತ್ರೆಗೆ ರಣಕಹಳೆ ಮೊಳಗಿದೆ. ಭೈರಮಂಗಲದಿಂದ ಸಾಗಿದ ಸಹಸ್ರಾರು ಹೆಜ್ಜೆಗಳು ಬಿಡದಿ ತಲುಪಿವೆ. 2006ರ ಹಸ್ತದ ವರದಿ ಮುಂದಿಟ್ಟ ಎಚ್ಡಿಕೆ ಬಂಡೆ ಪಾರ್ಟಿಗೆ ದರೋಡೆ ಪಟ್ಟ ಕಟ್ಟಿದ್ದಾರೆ. ಎಲ್ಲ ಆಯ್ತು ಅಂತಂದ್ರೆ ಆಗಿದ್ದು ಸಂಕಟ ವಿಸ್ತರಣೆ. ಆ 3 ಬದಲಾವಣೆಗಾಗಿ ಸಿಎಂ ಡೆಲ್ಲಿ ಫ್ಲೈಟ್ ಹತ್ತಿದ್ದಾರೆ. ಖಾತೆ ಕಿಚ್ಚು ಶಮನ ಮತ್ತು ಸಂಧಾನ ಸಮಾಧಾನಕ್ಕಾಗಿ ಹೈಕಮಾಂಡ್ ಜೊತೆ ನಾಳೆ ಮೀಟಿಂಗ್ ಫಿಕ್ಸ್ ಆಗಿದೆ. ಅದರಲ್ಲೂ ಸಿದ್ದರಾಮಯ್ಯ ಸಿಟ್ಟೆ ಡಿಕೆಶಿಗೆ ಹೆಚ್ಚು ಇಕ್ಕಟ್ಟು ತಂದಿಟ್ಟಿದೆ. 6 ದಿನ ಕಳೆದಿದೆ. ಆದರೆ ಖಾತೆ ಸಿಗುವ ಮೊದಲೇ ಸಚಿವ ನಾಗೇಂದ್ರ ಮಂತ್ರಿ ಕುರ್ಚಿ ಅಲುಗಾಡ್ತಾ ಇದೆ. ಜಾಮೀನು ನೀಡುವಾಗ ಕೋರ್ಟ್ ವಿಧಿಸಿದ್ದ ಷರತ್ತು ಉಲ್ಲಂಘನೆ ಆರೋಪ ಕೇಳಿಸಿದೆ. ಹೋರಾಟಕ್ಕೆ ಅಣಿಯಾಗ್ತಿದ್ದ ಬಿಜೆಪಿಗೆ ಹೊಸ ಅಸ್ತ್ರವಾಗಿ ಸಿಕ್ಕಿದೆ. ಸಚಿವ ಯತೀಂದ್ರ ಮಾತು ಹಸ್ತಕ್ಕೆ ಕಸಿವಿಸಿ ತಂದಿದೆ. ಹೇಳ್ದೆ ಅವ್ರು ಕೇಳಲಿಲ್ಲ, ತಡೆದ್ರೂ ಸಾಯಿಸುವ ನಿರ್ಧಾರ ಮಾಡಿದ್ರು. ಇದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರಿವೀಲ್ ಆಗ್ತಾ ಇರುವ, ಜೊತೆಗೆ ಬೆಚ್ಚಿ ಬೀಳಿಸ್ತಾ ಇರುವ ರಹಸ್ಯ. ನೀನು ಬದುಕಲ್ಲ ಅಂದಿದ್ದಕ್ಕೆ ಸಹಾಯ ಮಾಡಿದೆ ಅಂತ ಪ್ರದೋಷ್ ಮಾಫಿ ಸಾಕ್ಷಿ ನುಡಿದಿದ್ದಾರೆ. ಸದ್ಯ ದರ್ಶನ್ ಮನಸ್ತಾಪ ಕಾರಣ ಬೇರೆ ಬರಾಕ್ಗೆ ಶಿಫ್ಟ್ ಆಗಿದ್ದಾರಂತೆ. ಮುಂಗಾರು ಮಳೆ ಕೊನೆ ಘಟ್ಟಕ್ಕೆ ಬಂದಿದೆ. ಆದರೂ ಕಣ್ಣಾ ಮುಚ್ಚಾಲೆ ಮಾತ್ರ ನಿಂತಿಲ್ಲ. ಮಲೆನಾಡಿನ ಶೃಂಗೇರಿ ಕೊಪ್ಪ ನಡುವಿನ ಹೆದ್ದಾರಿಯಲ್ಲಿ ಧರೆ ಕುಸಿದಿದೆ. ಅತ್ತ ಹಾಸನದ ಯಗಚಿ ಜಲಾಶಯ ಭರ್ತಿಯಾಗಿದೆ. ಆದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ತಗ್ಗಿದ್ದು ಕೆಆರ್ಎಸ್ನ ಒಳಹರಿವು ಇಳಿಕೆಯಾಗಿದೆ.